ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಹಾಭಾರತ ಹಿಂದೂಗಳಿಗೆ ಪಂಚಮ ವೇದ ಎಂದು ಪರಿಗಣಿಸಿದ ಇತಿಹಾಸ. ಮಹಾಭಾರತದ ಅನೇಕ ಕಥೆಗಳು ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷ ಮನ್ನಣೆಯನ್ನು ಪಡೆದವು. ಅಂತಹ ಮಹಾಭಾರತದಲ್ಲಿ ಅನೇಕ ಕಥೆಗಳ ಜೊತೆಗೆ ಶಾಪಗಳಿಗೆ ಸಂಬಂಧಿಸಿದ ವಿಶೇಷಗಳು ಸಹ ಇವೆ. ಅದರಲ್ಲಿ 5 ಶಾಪಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ಇವತ್ತಿಗೂ ಆ ಶಾಪಗಳ ಪರಿಣಾಮಗಳನ್ನು ಇಂದಿಗೂ ಜನರು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಮೊದಲನೇದು, ಶ್ರೀಕೃಷ್ಣ ಅಶ್ವತ್ಥಾಮಗೆ ಕೊಟ್ಟ ಶಾಪ. ಮಹಾಭಾರತ ಯುದ್ಧದ ಅಂತಿಮ ಸಮಯದಲ್ಲಿ ಅಶ್ವತ್ಥಾಮ ಪಾಂಡವ ಮಕ್ಕಳನ್ನು ತಪ್ಪು ದಾರಿಯಲ್ಲಿ ಕೊಲ್ತಾನೆ. ಈ ವಿಷಯ ತಿಳಿದ ಪಾಂಡವರು ಶ್ರೀಕೃಷ್ಣನ ಬಳಿ ಬರ್ತಾರೆ. ಅಶ್ವತ್ಥಾಮನ ಹಿಂದೆ ಬರುತ್ತಾ ಎಲ್ಲರೂ ವೇದವ್ಯಾಸ ಆಶ್ರಮಕ್ಕೆ ಸೇರಿಕೊಳ್ತಾರೆ. ಪಾಂಡವರನ್ನು ಹಾಗೆ ಆತನ ಮುಂದೆ ನೋಡಿದ ಅಶ್ವತ್ಥಾಮ ಶ್ರೀಕೃಷ್ಣನ ಮೇಲೆ ಬ್ರಹ್ಮಾಸ್ತ್ರ ಬಳಸುತ್ತಾನೆ. ಇದನ್ನು ನೋಡಿದ ಶ್ರೀಕೃಷ್ಣ ಅರ್ಜುನನನ್ನು ಬ್ರಹ್ಮಾಸ್ತ್ರ ಬಳಸಲು ಹೇಳ್ತಾನೆ. ತಕ್ಷಣ ಅರ್ಜುನ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸುತ್ತಾನೆ. ಆದರೆ ಮಹರ್ಷಿ ವ್ಯಾಸ 2 ಬಾಣಗಳು ಸೇರದೆ ಮಧ್ಯದಲ್ಲಿ ನಿಲ್ಲಿಸುತ್ತಾರೆ. ಆ 2 ಬ್ರಹ್ಮಾಸ್ತ್ರ ಸೇರಿದರೆ ಸೃಷ್ಟಿ ನಾಶ ಆಗುತ್ತೆ ಅಂತ ಗೊತ್ತಿಲ್ವಾ ಅಂತ ಅವರಿಬ್ಬರನ್ನು ಕೇಳ್ತಾರೆ. ಇಬ್ಬರು ನಿಮ್ಮ ಬ್ರಹ್ಮಾಸ್ತ್ರ ಹಿಂತೆಗೆದುಕೊಳ್ಳಲು ಹೇಳ್ತಾರೆ. ತಕ್ಷಣ ಅರ್ಜುನ ಆತನ ಬ್ರಹ್ಮಾಸ್ತ್ರನ ಹಿಂತೆಗೆದುಕೊಂಡನು. ಆಗ ಅಶ್ವತ್ಥಾಮ ಮಹಾಮುನಿ, ನನ್ನ ತಂದೆ ಈ ಬ್ರಹ್ಮಾಸ್ತ್ರನ ಹಿಂತೆಗೆದುಕೊಳ್ಳೋದು ಹೇಳ್ಕೊಳ್ಳಿಲ್ಲ ಅಂತ ಹೇಳಿ ಅದಕ್ಕೆ ಈ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅಶ್ವತ್ಥಾಮ. ಆಗ ಆ ಬ್ರಹ್ಮಾಸ್ತ್ರ ಹಾದಿಯನ್ನು ಬದಲಾಯಿಸಿ ಅಭಿಮನ್ಯು ಪತ್ನಿ ಉತ್ತರ ಕಡೆಗೆ ಬಿಡ್ತಾನೆ. ಇದನ್ನು ಗಮನಿಸಿದ ಶ್ರೀಕೃಷ್ಣ ಅಶ್ವತ್ಥಾಮಗೆ ಶಾಪ ಕೊಡ್ತಾರೆ. 3000 ವರ್ಷಗಳ ಕಾಲ ನೀನು ಈ ಭೂಮಿಯ ಮೇಲೆ ತಿರುಗುತ್ತಿರ್ತೀಯ. ನೀನು ಯಾರ ಜೊತೆನೂ ಏನೂ ಮಾತಾಡೋಕ್ಕೆ ಆಗಲ್ಲ. ನಿನ್ನ ಶರೀರದಿಂದ ದುರ್ವಾಸನೆ ಬರುತ್ತದೆ. ಅದಕ್ಕೆ ನೀನು ಮನುಷ್ಯರ ಮಧ್ಯೆ ಇರೋಕ್ಕೆ ಆಗಲ್ಲ. ಕಾಡಿನಲ್ಲಿ ಇರ್ತೀಯ. ಈ ಕಾರಣದಿಂದ ಅಶ್ವತ್ಥಾಮ ಇಂದಿಗೂ ಬದುಕಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. 2ನೇ ಶಾಪ, ಮಹಾಭಾರತದಲ್ಲಿ ಮಾಂಡವ್ಯ ಮಹರ್ಷಿಯ ಬಗ್ಗೆ ವರ್ಣನೆ ಇರುತ್ತೆ. ಮಾಂಡವ್ಯ ಮಹರ್ಷಿ ಒಂದು ಮುನಿಯ ಮಗ, ಬ್ರಹ್ಮ ವಿದ್ಯಾವಂತ. ಕಳ್ಳರು ಕೆಲವರು ರಾಜಭವನದಲ್ಲಿ ಚಿನ್ನ ಕಳ್ತನ ಮಾಡಿ ಮಾಂಡವ್ಯ ಮಹರ್ಷಿ ಆಶ್ರಮದ ಹತ್ರ ಬಚ್ಚಿಟ್ಟು ಅಲ್ಲಿ ಇರ್ತಾರೆ. ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬಂದು ಕಾಣಿಸದೇ ಇರೋದ್ರಿಂದ ಹತ್ತಿರದಲ್ಲಿ ಇದ್ದ ಮಾಂಡವ್ಯ ಮಹರ್ಷಿನ ಕೇಳ್ತಾರೆ. ಮೌನ ವ್ರತದಲ್ಲಿ ಇರೋದ್ರಿಂದ ಅವರು ಉತ್ತರ ಕೊಡಲಿಲ್ಲ. ಭಟ್ರು ಆಶ್ರಮ ಪೂರ್ತಿ ಹುಡುಕಿ ಕಳ್ಳರು ಬಚ್ಚಿಟ್ಟ ಚಿನ್ನನ ಆಚೆ ತೆಗಿತಾರೆ. ಕಳ್ಳರನ್ನು ಹಿಡ್ಕೊಳ್ತಾರೆ. ತಪಸ್ಸಿನಲ್ಲಿದ್ದ ಮಾಂಡವ್ಯ ಮಹರ್ಷಿ ಸಹ ಕಳ್ಳ ಅಂತ ಅಂದ್ಕೊಂಡು ಕಳ್ಳರೊಡನೆ ಅವರನ್ನು ಸಹ ಕರ್ಕೊಂಡು ಹೋಗ್ತಾರೆ. ರಾಜ ಎಲ್ಲರನ್ನೂ ಶಿಕ್ಷಿಸಿ ಮಾಂಡವ್ಯ ಮಹರ್ಷಿಯನ್ನು ಶೂಲಕ್ಕೇರಿಸಿ ಅಂತ ಹೇಳಿ ಹೋಗ್ತಾರೆ. ಮಾಂಡವ್ಯ ಮಹರ್ಷಿ ಶೂಲದ ಮೇಲೆ ಇದ್ದು ತಪಸ್ಸು ಮಾಡ್ತಾ ಇರ್ತಾರೆ. ರಾಜ ಆತನ ತಪ್ಪನ್ನು ತಿಳಿದು ಕ್ಷಮಿಸಿ ಅಂತ ಕೇಳ್ತಾರೆ. ಇದರ ನಂತರ ಮಾಂಡವ್ಯ ಮಹರ್ಷಿ ಯಮರಾಜನನ್ನು ಭೇಟಿ ಮಾಡಲು ಹೋಗ್ತಾರೆ. ಯಾಕೆ ನನಗೆ ಕಾರಣ ಇಲ್ಲದೆ ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಯಮಧರ್ಮರಾಜ, ಮಹರ್ಷಿಗಳೇ, ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಚಿಟ್ಟೆಯನ್ನು ಕಡ್ಡಿಯಿಂದ ಚುಚ್ಚಿ ಹಿಂಸೆ ಮಾಡಿದ್ದೀರಿ. ಅದರಿಂದ ಈ ಶಿಕ್ಷೆ ಅನುಭವಿಸಬೇಕಾಯಿತು ಅಂತ ಹೇಳ್ತಾರೆ. ಆಗ ಮಾಂಡವ್ಯ ಮಹರ್ಷಿ, ಯಮಧರ್ಮರಾಜ, 12 ವರ್ಷ ವಯಸ್ಸಿನ ಒಳಗೆ ಮಾಡಿದ ಪಾಪ ಧರ್ಮಶಾಸ್ತ್ರ ನೀತಿಯಲ್ಲ, ನನಗೆ ಅಂಟಲ್ಲ. ಆ ವಯಸ್ಸಿನಲ್ಲಿ ನನಗೆ ಏನೂ ಗೊತ್ತಿಲ್ಲದೇ ಇರೋ ವಯಸ್ಸಿನಲ್ಲಿ ಮಾಡಿದ ಪಾಪ ನಾನು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ. ಇದಕ್ಕೆ ಪ್ರತಿಫಲ ನೀನು ಅನುಭವಿಸುತ್ತೀಯ ಅಂತ ಶಾಪ ಕೊಡ್ತಾರೆ. ಭೂಲೋಕದಲ್ಲಿ ಶೂದ್ರನಾಗಿ ಜನ್ಮಿಸು ಅಂತ ಶಾಪ ಕೊಡ್ತಾರೆ ಮಾಂಡವ್ಯ ಮಹರ್ಷಿ. ಈ ಶಾಪದಿಂದ ಯಮಧರ್ಮರಾಜ ವಿದುರನಾಗಿ ಜನ್ಮಿಸಿದ ಅಂತ ಹೇಳ್ತಾ ಇರ್ತಾರೆ. 3ನೇ ಶಾಪ, 13 ವರ್ಷದ ವನವಾಸದಲ್ಲಿ ಒಂದು ಬಾರಿ ಅರ್ಜುನ ದಿವ್ಯಾಸ್ತ್ರಗಳನ್ನು ಹುಡುಕುತ್ತಾ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಊರ್ವಶಿ ಎನ್ನುವ ಅಪ್ಸರೆ ಅರ್ಜುನನನ್ನು ನೋಡಿ ಇಷ್ಟಪಡ್ತಾರೆ. ಆಕೆಯನ್ನು ಮದುವೆಯಾಗಲು ಅರ್ಜುನನನ್ನು ಕೇಳ್ತಾರೆ. ಆಗ ಅರ್ಜುನ ತಕ್ಷಣ ಊರ್ವಶಿಯೊಡನೆ ನಾನು ನಿಮ್ಮ
ನಿಮ್ಮನ್ನು ನನ್ನ ತಾಯಿಗೆ ಸಮಾನವಾಗಿ ನೋಡ್ತೀನಿ, ಅದಕ್ಕೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆ ಉತ್ತರ ಕೇಳಿದ ಊರ್ವಶಿ ಕೋಪಗೊಳ್ತಾರೆ. ನೀನು ಒಂದು ನಪುಂಸಕನ ಹಾಗೆ ಮಾತಾಡ್ತಾ ಇದೆಯಾ ಅಂತ ಅರ್ಜುನನ ಬೈತಾರೆ. ಅದಕ್ಕೆ ನಿನಗೆ ಶಾಪ ಕೊಡ್ತಾ ಇದ್ದೀನಿ ಅಂತ ಜೀವನ ಪೂರ್ತಿ ನಪುಂಸಕನಾಗಿರು ಅಂತ ಶಾಪ ಕೊಡ್ತಾರೆ. ಹೆಂಗಸರ ಮಧ್ಯೆ ನರ್ತಕಿಯಾಗಿ ನೀನು ಬದುಕಬೇಕಾಗುತ್ತೆ ಅಂತ ಕೋಪಗೊಳ್ತಾರೆ. ಈ ಮಾತು ಕೇಳಿ ಅರ್ಜುನ ಆಶ್ಚರ್ಯಗೊಳ್ತಾನೆ, ಚಿಂತಿಸುತ್ತಾನೆ. ನಂತರ ಅರ್ಜುನ ಇಂದ್ರದೇವರ ಬಳಿ ಹೋಗ್ತಾನೆ. ನಡೆದ ವಿಷಯ ಪೂರ್ತಿ ಹೇಳ್ತಾನೆ. ಇಂದ್ರದೇವರು ಹೇಳೋದ್ರಿಂದ ಊರ್ವಶಿ ಶಾಪವನ್ನು 1 ವರ್ಷ ಕಾಲ ಮಾಡ್ತಾರೆ. ಅರ್ಜುನ ಇನ್ನೂ ಚಿಂತಿಸುತ್ತಿರುವುದರಿಂದ ಇಂದ್ರದೇವರು, ಚಿಂತಿಸಬೇಡ ಅರ್ಜುನ, ಈ ಶಾಪ ನಿನ್ನ ವನವಾಸ ಸಮಯದಲ್ಲಿ ನಿನಗೆ ವರವಾಗಿ ಕೆಲಸ ಮಾಡುತ್ತೆ ಅಂತ ಸಮಾಧಾನ ಮಾಡ್ತಾರೆ. ಅಜ್ಞಾತ ಸಮಯದಲ್ಲಿ ಒಂದು ನರ್ತಕಿಯಾಗಿ ನೀನು ಕೌರವರಿಗೆ ಕಾಣಿಸದಂತೆ ಇರ್ಬೋದು ಅಂತ ಹೇಳ್ತಾರೆ. 4ನೇ ಶಾಪ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮಹಾರಥಿ ಕರ್ಣನನ್ನು ಕೊಲ್ಲುತ್ತಾನೆ. ಆಗ ಪಾಂಡವರ ತಾಯಿ ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಅದು ನೋಡಿ ಪಾಂಡವರು ಆಶ್ಚರ್ಯಗೊಳ್ತಾರೆ. ಅವರ ತಾಯಿ ಯಾಕೆ ಅಷ್ಟು ಅಳ್ತಾ ಇದ್ದಾರೆ ಅಂತ ಅವರಿಗೆ ಅರ್ಥ ಆಗಲ್ಲ. ಅವರ ಶತ್ರು ಮರಣಿಸಿದ್ರೆ ಅವರ ತಾಯಿ ಯಾಕೆ ಅಷ್ಟು ಅಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಾರೆ. ಆಗ ಪಾಂಡವರಲ್ಲಿ ದೊಡ್ಡವನಾದ ಧರ್ಮರಾಜ ತಾಯಿ ಹತ್ರ ಹೋಗ್ತಾನೆ. ಅಮ್ಮ, ಏನಾಯಿತು ಅಂತ ಕೇಳ್ತಾರೆ. ಶತ್ರು ಶವ ಮುಂದೆ ಯಾಕೆ ಅಷ್ಟು ಅಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಕುಂತಿದೇವಿ, ನೀವು ನಿಮ್ಮ ಶತ್ರು ಅಂದ್ಕೊಳ್ತಾ ಇರೋ ಕರ್ಣ ನಿಮ್ಮೆಲ್ಲರಿಗಿಂತ ದೊಡ್ಡವನು, ನಿಮ್ಮ ಅಣ್ಣ ಅಂತ ಹೇಳ್ತಾರೆ. ಕರ್ಣ ಕುಂತಿದೇವಿ ಮಗ. ತಾಯಿ ಹೇಳಿದ ಈ ಮಾತಿನಿಂದ ಪಾಂಡವರು ತುಂಬ ದುಃಖಿಸುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಧರ್ಮರಾಜ ತಾಯಿಯೊಡನೆ, ಅಮ್ಮ, ನೀವು ಮೊದಲೇ ಕರ್ಣನನ್ನು ಅಣ್ಣ ಅಂತ ಯಾಕೆ ಹೇಳಿಲ್ಲ? ಇದನ್ನು ರಹಸ್ಯವಾಗಿ ಇಟ್ಟಿದ್ದೀರಾ. ಈ ಕಾರಣದಿಂದ ನಾವು 5 ಜನ ಸ್ವಂತ ಅಣ್ಣನನ್ನು ಕೊಂದ ಕೊಲೆಗಾರರಾಗಿದ್ದೀವಿ. ಅದಕ್ಕೆ ಈ ಭೂಮಿ ಆಕಾಶ ಸಾಕ್ಷಿಯಾಗಿ ಸ್ತ್ರೀ ಜಾತಿ ಪೂರ್ತಿಗೆ ಶಾಪ ಕೊಡ್ತಾ ಇದ್ದೀನಿ. ಇನ್ಮುಂದೆ ಹೆಂಗಸರ ಮನಸ್ಸಲ್ಲಿ ಯಾವ ಮಾತು ಮುಚ್ಚಿಡೋಕೆ ಆಗೋದಿಲ್ಲ ಅಂತ ಶಾಪ ಕೊಡ್ತಾರೆ. ಇನ್ನು 5ನೇ ಶಾಪ. 14 ವರ್ಷ ವನವಾಸದ ನಂತರ ಪಾಂಡವರು ದ್ರೌಪದಿ ಜೊತೆ ಸೇರಿ ರಾಜ್ಯಕ್ಕೆ ತಿರುಗಿ ಹೋಗ್ತಾರೆ. ನಂತರ ಸ್ವರ್ಗಲೋಕದ ಕಡೆಗೆ ಪ್ರಯಾಣ ಮಾಡ್ತಾರೆ. ಅವರ ರಾಜ್ಯವನ್ನು ಅಭಿಮನ್ಯು ಮಗ ಪರೀಕ್ಷಿತ್ಗೆ ಒಪ್ಪಿಸುತ್ತಾರೆ. ಪರೀಕ್ಷಿತ್ನ ಆಳ್ವಿಕೆ ಧರ್ಮರಾಜನ ಆಳ್ವಿಕೆಯ ಹಾಗೆ ಇತ್ತು. ಆದರೆ ನಡೆಯುವುದನ್ನು ಯಾರು ನಿಲ್ಲಿಸೋಕೆ ಆಗುತ್ತೆ? ಒಂದು ದಿನ ಪರೀಕ್ಷಿತ್ ಎಂದಿನ ಹಾಗೆ ಕಾಡಿಗೆ ಹೋಗ್ತಾನೆ. ಒಂದು ಹುಲಿಯನ್ನು ಹಿಂಬಾಲಿಸುತ್ತಾ ಮುನಿಯ ಆಶ್ರಮಕ್ಕೆ ಸೇರಿಕೊಳ್ತಾನೆ. ಹುಲಿ ಎಲ್ಲಿದೆ ಅಂತ ಕೇಳಿದರೆ ತಪಸ್ಸಿನಲ್ಲಿದ್ದ ಅವರು ಉತ್ತರ ಕೊಡಲ್ಲ. ಕೋಪಗೊಂಡ ಪರೀಕ್ಷಿತ್ ಅಲ್ಲಿದ್ದ ಸತ್ತ ಹಾವನ್ನು ಮುನಿಯ ಕತ್ತಿಗೆ ಹಾಕಿ ಹೊರಟು ಹೋಗ್ತಾನೆ. ಮುನಿಯ ಮಗ ಆತನ ತಂದೆಯ ಕತ್ತಿನಲ್ಲಿ ಹಾವನ್ನು ನೋಡಿ 7 ದಿನಗಳಲ್ಲಿ ತಕ್ಷಕನ ಕೈಯಲ್ಲಿ ಮರಣಿಸುತ್ತಾನೆ ಅಂತ ಶಾಪ ಕೊಡ್ತಾರೆ. ಪರೀಕ್ಷಿತ್ ಆತನು ಮಾಡಿದ ತಪ್ಪಿಗೆ ಚಿಂತಿಸಿ ಹಾವುಗಳು ಇಲ್ಲದೆ ಇರೋ ಕಡೆ ಮಾಡಿ ಮೇಲೆ ಭವನ ನಿರ್ಮಿಸಿ ಹುಷಾರಾಗಿ ಇರ್ತಾನೆ. ಶಾಪ ಪ್ರಭಾವದ 7ನೇ ದಿನ ಬ್ರಾಹ್ಮಣ ವೇಷದಲ್ಲಿ ಹಾವುಗಳು ಬಂದು ನಿಂಬೆಹಣ್ಣನ್ನು ಉಡುಗೊರೆಯಾಗಿ ಕೊಡ್ತಾರೆ. ಅದರಿಂದ ಬಂದ ತಕ್ಷಕ ಪರೀಕ್ಷಿತನ್ನು ಕಚ್ಚಿ ಸಂಹರಿಸುತ್ತಾನೆ. ಪರೀಕ್ಷಿತ್ ಮರಣದ ನಂತರ ಕಲಿಯುಗ ಶುರುವಾಯಿತು ಅಂತ ಹೇಳ್ತಾರೆ. ಪರೀಕ್ಷಿತ್ ಆಳ್ವಿಕೆಯಲ್ಲಿ ಎಲ್ಲ ಕಡೆ ಧರ್ಮವಿತ್ತು. ಇದರಲ್ಲಿ ಹೇಳಿರುವ ಕೆಲವು ಶಾಪಗಳು ಬಹಳ ಜನರಿಗೆ ಗೊತ್ತೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.